ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರುತ್ತಾನೆ. ಆದರೆ ಅವಳಿಗೆ ಅದು ಗೊತ್ತಿರಲಿಲ್ಲ. ಅವಳನ್ನು ಅವನು ನೋಡಿಗೋಸ್ಕರ ಸಿಡಿ ತಗೊಳ್ಳುತ್ತಾರೆ. ನೆಪ ಮಾಡಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡಿರುತ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರವಿರಲಿಲ್ಲ. ಒಂದು ದಿನ ಆ ಹುಡುಗಿಯೊಬ್ಬ ಹುಡುಗನನ್ನು ಪ್ರೀತಿ ಮಾಡೋ ವಿಷಯ ಆ ಹುಡುಗಿ ಮನೆಯವರಿಗೆ ಗೊತ್ತಾಗುತ್ತೆ. ಮಗಳ ಆಸೆ ಅಂತ ಅವರ ತಂದೆ ತಾಯಿ ಹುಡುಗನ ಮನೆಗೋಗಿ ಮದುವೆ ವಿಷಯ ಮಾತಾಡಬೇಕು ಅಂದುಕೊಳ್ಳುತ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ. ತುಂಬಾ ಅಳ್ತಾನೆ. ಸಾಯಬೇಕು ಅಂತ ತೀರ್ಮಾನ ಕೂಡ ಬರ್ತಾನೆ. ಕೊನೆ ಬಾರ ನನ್ನ ಹುಡುಗಿಯ ಮುಖ ನೋಡಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿಯ ಮುಖ ನೋಡಿ, ನಿನ್ನನ್ನು ಪ್ರೀತಿ ಮಾಡೋನು ತುಂಬ ಅದೃಷ್ಟವಂತ ಕಣೆ ಅಂತಹ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳ ನೆನಪಲ್ಲಿ ವಿಷ ಕುಡಿದು ಸಾಯುತ್ತಾನೆ. ಕೆಲವು ದಿನಗಳ ನಂತರ ಆ ಹುಡುಗಿಯ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ಶಾಕ್ ಆಗ್ತಾಳೆ. ಅಳ್ತಾನೆ. ಹುಡುಗನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕೆಂದರೆ ಆ ಹುಡುಗ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರೆದಿರುತ್ತಾಳೆ. ಆ ಹುಡುಗ ಯಾವುದನ್ನು ಓಪನ್ ಮಾಡಿ ನೋಡಿರಲಿಲ್ಲ. ಕೊನೆ ಸಿಡಿಯಲ್ಲಿ ನಮ್ಮ ತಂದೆ ತಾಯಿಯ ಮದುವೆ ವಿಚಾರ ಮಾತನಾಡಲು ನಿಮ್ಮ ಮನೆಗೆ ಬರುತ್ತಾರೆ ಅಂತ ಬರೆದಿರುತ್ತಾಳೆ. ಅದನ್ನು ನೋಡದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರುತ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರೆದಿರುತ್ತಾನೆ, ಏ ಹುಡುಗಿ, ನೀನು ಅಷ್ಟಪಟ್ಟ ಆ ಹುಡುಗನ ಮದುವೆ ಆಗು, ಸುಖವಾಗಿರು. ಇದರಲ್ಲಿ ಯಾರ್ದು ತಪ್ಪು, ಹುಡುಗ ಅಥವಾ ಹುಡುಗಿನ? ಕಾಮೆಂಟ್ ಮಾಡಿ ನೀವೇ ಹೇಳಿ. ನನ್ನ ವಿಚಾರ ಏನಂದರೆ, ಯಾವುದೇ ಪ್ರೀತಿ ಶಾಶ್ವತವಾಗಿ ಇರಲ್ಲ. ಒಂದು ವೇಳೆ ಇದ್ದರೂ ಕೂಡ ಸೂಸೈಡ್ ಮಾಡ್ಕೋವಂಥ ಪ್ರೀತಿ ಸ್ವಲ್ಪ ದಿನ ಟೈಮ್ ಕೊಟ್ಟರೆ ಆ ಪ್ರೀತಿ, ಇದೇ ಪ್ರೀತಿ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇರೋದಿಲ್ಲ. ಆದರೂ ಕೂಡ ನೀವು ಜಾಸ್ತಿ ತುಂಬ ಲವ್ ಮಾಡಿದ್ರೆ, ಟೈಮ್ ಕೊಟ್ಟರೂ ಕೂಡ ಇದ್ದರೆ, ಬಟ್ ಸುಸೈಡ್ ಅಂತೂ ಮಾಡ್ಕೊನೇ ಬಾರದು. ಇದು ನನ್ನ ವಿಚಾರ. ಎಷ್ಟೇ ಪ್ರೀತಿಯಾದರೂ ಸ್ವಲ್ಪ ಟೈಮ್ ಕೊಡಬೇಕಷ್ಟೆ. ಯಾವುದೇ ವಿಷಯದಲ್ಲೂ ತೊಂದರೆ ಬೀಳಬಾರದು. ಯಾಕಪ್ಪ ಅಂತಂದರೆ ಆ ಎಮೋಷ್ನಲ್ನಲ್ಲಿ ನಾವು ಏನು ಮಾಡ್ಕೋತೀವೋ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅಂತಾರೆ, ಲವ್ ಮಾಡಿದರೆ ತುಂಬ ಪೇನ್ ಆಗುತ್ತೆ, ತುಂಬ ನೋವಿರುತ್ತೆ. ಆ್ಯಂಡ್ ತುಂಬ ಏನು ಹೇಳ್ತಾ ಇರ್ತಾರೆ ಲವರ್ಸ್ಗಳು, ಆ ಥರ. ಯಾವುದೇ ವಿಷಯದಲ್ಲೂ ಸ್ವಲ್ಪ ಯೋಚನೆ ಮಾಡಿ, ನೀವು ಯೋಚನೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ಲವ್ ಮಾಡಿದ್ದೀನಿ, ಮೋಸ ಹೋಗಿದ್ದೀನಿ ಅಂತ ನಿಮ್ಮ ಲೈಫು ಹಾಳು ಮಾಡ್ಕೋಬೇಡಿ. ಹೋಗಿದ ಲೈಫು ಮತ್ತೆ ಬರುವುದಿಲ್ಲ. ಅಂಥ ಹುಡುಗಿ ಮತ್ತೆ ಸಿಗಬಹುದು, ಇದು 100%. ಒಂದು ಹುಡುಗಿ ಸಲುವಾಗಿ ನೀವು ಯಾವತ್ತೂ ತಪ್ಪು ಕೆಲಸ ಮಾಡಿಕೊಳ್ಬೇಡಿ. ನಿಮಗೇನು ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಒಂದು ವೇಳೆ ಈ ವಿಡಿಯೋ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ನನ್ನ ಮನಸ್ಸಿನಿಂದ, ಕನ್ನಡ ಲೈಫ್ ಸ್ಟೋರಿನಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.